ಬೆಳವಣಿಗೆಗಳ ಮಧ್ಯದಲ್ಲಿ ಇವತ್ತು ರೈತರಿಗೆಲ್ಲೋ ಒಂದು ಕಡೆ ಸಾಮೂಹಿಕವಾಗಿ ನಾವೆಲ್ಲರೂ ಸಹ ಬೆಂಬಲವನ್ನು ಸೂಚಿಸಬೇಕಾಗಿದೆ. 1 ಎಕರೆ 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ನಿಗಮ ಮಂಡಳಿಯಿಂದ ಇವತ್ತು 1300ಕ್ಕೂ ಹೆಚ್ಚು ಎಕರೆಗಳನ್ನು ಭೂಸ್ವಾಧೀನ ಮಾಡಲಿಕ್ಕೆ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀನಿ ಅಂತೇಳಿ ಮೊದಲನೇ ಹಂತನೇ ಮುಗಿಸಿಲ್ಲ, ಇನ್ನು 2ನೇ ಹಂತದ ಬೇರೆ ಅಕ್ವೈರ್ ಮಾಡ್ತಾ ಇದ್ದೀರಾ. ಒಂದು ಜನಾಂದೋಲನವನ್ನು ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಭೂಮಿಯನ್ನು ಕಬಳಿಸೋದು ಸರಿಯಲ್ಲ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ರಾಜ್ಯದಲ್ಲಿಯೇ ರಾಗಿ ಕಣಜ ಅಂತ ಖ್ಯಾತಿ ಗಳಿಸಿದ್ದಂತಹ ಆನೇಕಲ್ ತಾಲೂಕಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಕೆಎಡಿಬಿ ಬಿಡಿಎನವರು ಕೆಂಗೆಣ್ಣು ಮೀರಿದಂತೆ ಕಾಣಿಸ್ತಿದೆ. ಆನೇಕಲ್ ತಾಲೂಕಿನಲ್ಲಿ 6ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳಿದ್ರೂ ಕೂಡ ಈಗ ಮತ್ತೊಮ್ಮೆ 1000 ಎಕರೆಗಳ ಫಲವತ್ತಾದಂತ ರೈತರ ಭೂಮಿಯನ್ನ ಕಬಳಿಸಲು ರಾಜ್ಯ ಸರ್ಕಾರ ಕೆಇಡಿಬಿಯ ಅಸ್ತ್ರವನ್ನ ಬಳಸಿ ಸ್ವಾಧೀನಕ್ಕೆ ಮುಂದಾಗಿದೆ. ಇದರ ವಿರುದ್ಧ ಈಗಾಗಲೇ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ತನ್ನ ಧೋರಣೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಕೊಂಡಿಲ್ಲ. ಈಗ ರೈತರ ಬೆನ್ನಿಗೆ ಕನ್ನಡ ಪರ ಸಂಘಟನೆಗಳು ಕೂಡ ಮುಂದಾಗಿದೆ. ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಎಲ್ಲ ಕಾರ್ಯಕರ್ತರು ಆನೇಕಲ್ ತಾಲೂಕಿನ ರೈತರ ಬೆನ್ನಿಗೆ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಈ ಒಂದು ಆನೇಕಲ್ ತಾಲೂಕಿನ 1 ಇಂಚು ಭೂಮಿಯನ್ನು ಕೂಡ ಬಿಡೋದಿಲ್ಲ ಅಂತೇಳಿ ಬೇಷರತ್ ಬೆಂಬಲವನ್ನ ಘೋಷಣೆ ಮಾಡಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರು, ಉಪಾಧ್ಯಕ್ಷರಾದಂತಹ ಪುನೀತ್ ರವರು, ಕಬಡಿ ಮಂಜೂರವರು, ಡಾಕ್ಟರ್ ಮುರಳಿ ಹಾಗೆ ಇನ್ನಿತರೆ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಯಾವ್ಯಾವ ಅಂಶಗಳ ಬಗ್ಗೆ ಮುಖಂಡರು ಹೇಳಿದ್ರು ಅನ್ನೋದನ್ನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಬೆಳವಣಿಗೆಗಳ ಮಧ್ಯದಲ್ಲಿ ಇವತ್ತು ರೈತರಿಗೆಲ್ಲೋ ಒಂದು ಕಡೆ ಸಾಮೂಹಿಕವಾಗಿ ನಾವೆಲ್ಲರೂ ಸಹ ಬೆಂಬಲವನ್ನು ಸೂಚಿಸಬೇಕಾಗಿದೆ. ರೈತರು ಇವತ್ತು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ನಿಲುವನ್ನು ನಾವೆಲ್ಲರೂ ಸಹ ಪ್ರವೀಣ್ ಕುಮಾರ್ ಶೆಟ್ಟಿರವರ ನಾಯಕತ್ವದಲ್ಲಿ ಮನಗಂಡು ಆನೇಕಲ್ನ ಸರ್ಜಾಪುರ ಭಾಗದಲ್ಲಿ ಏನಿವತ್ತು ಕೆಡಿಬಿಯ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ನಿಗಮ ಮಂಡಳಿಯಿಂದ ಇವತ್ತು 1300ಕ್ಕೂ ಹೆಚ್ಚು ಎಕರೆಗಳನ್ನು ಭೂಸ್ವಾಧೀನ ಮಾಡಲಿಕ್ಕೆ, ತದನಂತರದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹುಲ್ಲೊಳ್ಳಿ ಭಾಗದಲ್ಲಿ ಸುಮಾರು 154 ಎಕರೆಗಳನ್ನು, ಅದೇ ರೀತಿಯಾಗಿ ಮಾರ್ಗನಹಳ್ಳಿಯಲ್ಲಿ, ಅದೇ ರೀತಿಯಾಗಿ ಹುಲಿಮಂಗಲ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿಯಾಗಿ ಎಲೆಕ್ಟ್ರಾನ್ ಸಿಟಿ ಭಾಗಕ್ಕೆ ಹೊಂದಿಕೊಂಡು ಇವತ್ತು ರೈತರು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಿಢೀರಂತೇಳಿ ಇವತ್ತು ಬಿಡಿಎ ಸುಮಾರು 600ಕ್ಕೂ ಹೆಚ್ಚು ಎಕರೆಗಳನ್ನು ಭೂಸ್ವಾಧೀನ ಮಾಡ್ತೀವಿ ಅಂತಕ್ಕಂಥ ಒಂದು ಗುಮ್ಮವನ್ನು ಬಿಟ್ಟಿರ್ತಕ್ಕಂಥದ್ದರ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಸಹ ಧ್ವನಿ ಎತ್ತಬೇಕಾಗಿದೆ. ಇವತ್ತೇನು ಬಿಡಿಎ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಮಂಟಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅನೇಕ ರೈತರುಗಳಿಗೆ ಇವತ್ತು ನಿದ್ದೆ ಬರದೇ ಇರೋ ರೀತಿಯಲ್ಲಿ ಒಂದು ಗುಮ್ಮವನ್ನು ಬಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ಬಂಧುಗಳೇ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿವತ್ತು ಭೂಸ್ವಾಧೀನ ಪ್ರಕ್ರಿಯೆಗಳನ್ನು PPR 1 ಮತ್ತು PPR 2 ಅಂತಕ್ಕಂಥ ಪೆರಿಫೆರಲ್ ರಿಂಗ್ ರೋಡ್ 1 ಮತ್ತು 2ನೇ ಹಂತವನ್ನು ಇವತ್ತು ಮಾತಾಡ್ತಾ ಇದೆ. PPR 1 ಇವತ್ತು ನೋಟಿಫಿಕೇಷನ್ ಆಗಿ ಸುಮಾರು 15 ವರ್ಷಗಳಿಗೂ ಮೇಲ್ಪಟ್ಟು ಅಂತೇಳಿ ನನಗೆ ಬಂದಿರತಕ್ಕಂಥ ಮಾಹಿತಿ. ಈಗಾಗಲೇ ಅದು ಯಾವ ಹಂತದಲ್ಲೂ ಇಲ್ಲ, ರಸ್ತೆನೇ ಆಗಲಿಲ್ಲ. ಆ ರಸ್ತೆನೇ ಆಗದೇ ಇದ್ದರೆ ಇವತ್ತು 2ನೇ ರಸ್ತೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಈಗಾಗಲೇ ಅಲ್ಲಿ ಸುಮಾರು ಅನಧಿಕೃತ ಬಡಾವಣೆಗಳಿದೆ ಅಂಥೇಳಿ ಬಿಡಿಎ ಲಿಫ್ಟ್ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಲಾಬಿ ಆರಂಭವಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಇವತ್ತು ಮಾರುಕಟ್ಟೆ ಮೌಲ್ಯ ಮತ್ತು SR ವ್ಯಾಲ್ಯೂ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವೆಲ್ಲರೂ ಸಹ ನೋಡಬೇಕಾಗಿದೆ. ಈಗಾಗಲೇ ಅಲ್ಲೆಲ್ಲ ಅಡಿಗಳ ಲೆಕ್ಕದಲ್ಲಿ ಇವತ್ತು ರೈತರು ಜಮೀನುಗಳನ್ನು ಬಿಕಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿಡಿಎ ಏಕಾಏಕಿ ಬಂದು ಇವತ್ತು ಮನೆಗಳನ್ನ ಕಟ್ಟಿರ್ತಕ್ಕಂಥದ್ದನ್ನು ನೆಲಸಾವು ಮಾಡ್ತೀವಿ ಅಂತಕ್ಕಂಥದ್ದು, ರೈತರಿಗೆ ಎಲ್ಲೋ ಒಂದು ಕಡೆ ಗೊಂದಲದ ಗೂಡನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿಡಿಎ ಇವತ್ತು ಈ ಭಾಗದಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ. ಅದರ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಶೆಟ್ಟಿರವರ ನಾಯಕತ್ವದಲ್ಲಿ ಇದೇ ತಿಂಗಳಲ್ಲಿ ಸರ್ಜಾಪುರ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನಾವು ಒಂದು ಬೆಂಬಲವನ್ನು ಘೋಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಟನೆಗಳಾದಿಯಾಗಿ, ರೈತ ಪರ ಸಂಘಟನೆಗಳಾದಿಯಾಗಿ, ದಲಿತ ಪರ ಸಂಘಟನೆಗಳಾದಿಯಾಗಿ, ಕನ್ನಡ ಪರ ಸಂಘಟನೆಗಳಾದಿಯಾಗಿ
ವಿದ್ಯಾರ್ಥಿಗಳು ಒಳಗೊಂಡಂತೆ ಸರ್ಜಾಪುರದ ಸೋಂಪುರದ ಬಳಿಯಲ್ಲಿ ಒಂದು ಬೃಹತ್ ಒಂದು ಜಾಥವನ್ನು, ಅದೇ ನಿಟ್ಟಿನಲ್ಲಿ ಹುಲಿಮಂಗಲ ಪಂಚಾಯತಿ ವ್ಯಾಪ್ತಿ ಮತ್ತು ಮಂಟಪ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಿವತ್ತು BDA ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ಏನಿವತ್ತು ಘೋಷಣೆ ಮಾಡಿದೆ. ಅದರ ವಿರುದ್ಧವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಪ್ರೋ ಕಾರ್ಖಾನೆಯಿಂದ ಸರಿಸುಮಾರು ಒಂದು 2ರಿಂದ 3 ಕಿಲೋಮೀಟರ್ವರೆಗೂ ಒಂದು ಜಾಥವನ್ನು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು. ಈ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು BDA ಅಧ್ಯಕ್ಷರಲ್ಲಿ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಲ್ಲಿ ಮನವಿಯನ್ನು ಮಾಡ್ತೇವೆ. ಈ ಭಾಗದಲ್ಲಿ ಈಗಾಗಲೇ ಅಭಿವೃದ್ಧಿಯಾಗಿ ಮನೆಗಳ ನಿರ್ಮಾಣ ಆಗಿದೆ, ರೈತರು ಗೊಂದಲದಲ್ಲಿದ್ದಾರೆ, ಸಣ್ಣ ಪುಟ್ಟ ಒಂದಷ್ಟು ಭೂಮಿ ಉಳಿದಿದೆ, ಎಲ್ಲ ಇವತ್ತು ಕೈಗಾರೀಕರಣ ಆಗಿ ಎಲೆಕ್ಟ್ರಾನ್ ಸಿಟಿ, ವೀರಸಂದ್ರ, ಅತ್ತಿಬೇಲೆ ಕೈಗಾರಿಕಾ ಪ್ರದೇಶ, ಜಿಗಣಿ, ಬೊಮ್ಮಸಂದ್ರ, ಈಗ ಸರ್ಜಾಪುರದಲ್ಲೂ ಕೈಗಾರಿಕಾ ಪ್ರದೇಶ ಮಾಡ್ತೀನಿ ಅಂತೇಳಿ ಹೊರಟಿದ್ದೀರಾ. ಕೆಲವು ರೈತರುಗಳು ಇವತ್ತು ಫ್ಯಾಷನ್ ಆಗಿ ಇವತ್ತು ಅವರ ಜೀವನಾಡಿಯಾಗಿರ್ತಕ್ಕಂಥ ರೈತನ ಕಸಬನ್ನು ಮಾಡ್ಕೊಂಡಿರ್ತಕ್ಕಂಥ ಜಮೀನನ್ನು ಸಹ ಕಸ್ಕೊಂಡು ನೀವು ಎಲ್ಲೋ ಒಂದು ಕಡೆ ಮರಣ ಶಾಸನ ಬರಲಿಕ್ಕೆ ನಿರ್ಧಾರ ಮಾಡ್ದಂಗಿದೆ. ದಯವಿಟ್ಟು ಈ ಪ್ರಕ್ರಿಯೆಯನ್ನು ಈ ಕೂಡಲೇ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೂ ಮಾಡ್ತಾ, ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅನೇಕ ರೈತಪರ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಅನೇಕ ಜಲಾಂದೋಲನಗಳನ್ನು ಇದೇ ನಿಟ್ಟಲ್ಲಿ ನೀವು ಮುಂದುವರೆದಿದ್ದ ಮೊಂಡುತನವನ್ನು ಪ್ರದರ್ಶನ ಮಾಡಿದೆ. ಆದರೆ ಈ ತಾಲೂಕಿನಾದ್ಯಂತ ಒಂದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ಜಲಾಂದೋಲನಕ್ಕೆ ಕರೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಈಗ ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ ಬಯಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟಿರುವಂಥದ್ದೇ ನಾಡು ಪರವಾಗಿ, ರೈತ ಪರವಾಗಿ, ಜನಪರವಾಗಿ, ಕಾರ್ಮಿಕರ ಪರವಾಗಿ ನಿಲ್ಲಬೇಕನ್ನುವಂಥ ಮೂಲ ಉದ್ದೇಶದೊಂದಿಗೆ ಸಂಘಟನೆಯನ್ನು ಕಟ್ಟಿರುವಂಥದ್ದು. ಇವತ್ತು ಸರ್ಜಾಪುರ ಭಾಗದಲ್ಲಿ ರೈತರ ಜಮೀನನ್ನು ಕಬಳಿಸಲಿಕ್ಕೆ BDA ಮತ್ತು ಸರ್ಕಾರ KDB ಮುಖಾಂತರ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸೋದ್ರ ಮುಖಾಂತರ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಪುನೀತ್ ಅವರು ಮತ್ತು ಮಂಜು ಅವರು ಮತ್ತು ಡಾಕ್ಟ್ರು ಮತ್ತು ಎಲ್ಲ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ರೈತರ ಜೊತೆಗೆ ಸೇರಿ ಬೃಹತ್ ಪ್ರಮಾಣದ ಜಾಥಾವನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತರ ಜಮೀನನ್ನು ಕೊಳ್ಳೆ ಹೊಡೆದು ಯಾವ ರಾಜ್ಯದವ್ರಿಗೆ ಕೂಡ ಕೊಟ್ಟಿರಾ, ಯಾವ ಬಹುರಾಷ್ಟ್ರೀಯ ಕಂಪ್ನಿಗಳನ್ನು ತಂದು ಯಾರಿಗೆ ಕೆಲಸ ಕೊಡ್ಲಿಕ್ಕೆ ಕೊಟ್ಟಿರಾ, ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ದಿಟ್ಟವಾಗಿ ಸರ್ಕಾರವನ್ನು ಕೇಳಲಿಕ್ಕೆ ಹೊರಟಿದ್ದೀವಿ. ಒಂದು ಕಡೆ ಹೇಳ್ತೀರಾ ಈ ನೆಲದ ಮಕ್ಕಳಿಗೆ ಕೆಲಸವನ್ನು ಕೊಡ್ತೀವಿ ಅನ್ನುವಂಥ ಕಾನೂನನ್ನು ತರ್ತೀರಾ, ಅಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತೀರಾ. ಮಾನ್ಯ ಸಿದ್ದರಾಮಯ್ಯನವರು ನಾಮಫಲಕ 60% ತರ್ತೀನಂತ ಹೇಳ್ತೀರಾ, ಇನ್ನೂ ಕಾರ್ಯಗತ ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿಲ್ಲ. ಇವತ್ತು ಈ ಭಾಗದ ರೈತರ ಜಮೀನನ್ನು ಒಕ್ಕಲೆಬ್ಬಿಸಿ BDA ಸೈಟ್ ಮಾಡಿ ಕನ್ನಡಿಗರಿಗೆ ಕೊಡ್ತೀರಾ, ಅಥವಾ ಕಾರ್ಖಾನೆಗಳನ್ನ ಮಾಡಿ ಡೆವಲಪ್ಮೆಂಟ್ ಮಾಡಿ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡ್ತೀರಾ? ಸ್ಪಷ್ಟವಾದಂಥ ಸಂದೇಶವಂತೂ ನೀವಂತೂ ಕೊಡಲ್ಲ. ಆದ್ದರಿಂದ ಇವತ್ತು ಇಲ್ಲಿ ಭೂಮಿಯ ಬೆಲೆ ಗಗನಕ್ಕೆ ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ 1 ಎಕರೆ 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಜಮೀನನ್ನು ಕಬಳಿಸಲಿಕ್ಕೆ ಹೋಗ್ತಾ ಇರುವಂಥದ್ದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಮತ್ತು ರೈತರ ಜೊತೆ ದಿಟ್ಟವಾಗಿ ರೈತರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಭಾಗದ ಸಾವಿರಾರು ಎಕರೆ ಜಮೀನನ್ನು ಕಬಳಿಸಬಾರ್ದು ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶವನ್ನು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ. ಅಭಿವೃದ್ಧಿ ಯಾವ ಕಡೆಗೆ ಹೋಗ್ತಾ ಇದೆ, ಎತ್ತ ಕಡೆ ಸಾಗ್ತಾ ಇದೆ, ಎಲ್ಲ ರೋಡ್ಗಳು ಕಿತ್ತೋಗಿದ್ದಾವೆ. ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀನಂತೇಳಿ ಮೊದಲನೇ ಹಂತನೇ ಮುಗಿಸಿಲ್ಲ, ಇನ್ನು 2ನೇ ಹಂತದ ಬೇರೆ ಅಕ್ವೈರ್ ಮಾಡ್ತಾ ಇದ್ದೀರಾ. ರೈತರ ಜಮೀನುಗಳಿಗೆ ಯಾವ ಲೆಕ್ಕದಲ್ಲಿ ನೀವು ಹಣವನ್ನು ಕೊಡ್ತಾ ಇದ್ದೀರಾ? SR ವ್ಯಾಲ್ಯೂ ಇವತ್ತೇನಿದೆ, ಇಲ್ಲಿ ರೇಟ್ ಏನಿದೆ, ಇದನ್ನೆಲ್ಲ ಆಲೋಚನೆ ಮಾಡಿ ರೈತರ ಬೆಂಬಲಕ್ಕೆ ಸರ್ಕಾರ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಕೂಡಲೇ ಈ ಯೋಜನೆಯನ್ನು ಕೈ ಬಿಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. KDB ಒಂದು ಕಡೆ ಹೇಳ್ತದೆ, ಕೈಗಾರಿಕೆಗಳಾದರೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇವತ್ತು ಒಂದು ಕಡೆ ಮೆಟ್ರೋ ತೊಗೊಂಡು ಹೋಗ್ತಾ ಇದ್ದೀರಾ ತಮಿಳ್ನಾಡು ತನಕ,
ಅಭಿವೃದ್ಧಿ ಆದರೆ ಎಲ್ಲಿ ಕನ್ನಡದ ಮಕ್ಕಳಿಗೆ ಎಲ್ಲಿ ಕೆಲಸ ಕೊಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ತಮಿಳುನಾಡಿಂದ ಬಂದು ಕೆಲಸ ಸೇರ್ಕೊತಾರೆ ಬಿಟ್ಟರೆ ಕನ್ನಡದ ಈ ನೆಲದ ಮಕ್ಕಳಿಗೆ ಕೆಲಸ ಸಿಗಲ್ಲ. ಅಭಿವೃದ್ಧಿ ಎಲ್ಲಿ ಮಾಡಬೇಕಾಗಿದೆ? ತುಮಕೂರು ಆ ಭಾಗದಲ್ಲಿ ಅಭಿವೃದ್ಧಿ ಮಾಡಿ, ಮಾಗಡಿನೋ ತುಮಕೂರು ಅಥವಾ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ IT-BT ಕಂಪ್ನಿಗಳು ಉತ್ತರ ಕರ್ನಾಟಕದಲ್ಲಿ ಹಾಕಿ. ಈ ಗಡಿ ಭಾಗದಲ್ಲಿ ನೀವು ಅಭಿವೃದ್ಧಿ ಹೆಸರಲ್ಲಿ ಗಗನಕ್ಕೆ ಏರಿರುವಂಥ ರೈತರ ಭೂಮಿಯನ್ನು ಕಬಳಿಸೋದು ಸರಿಯಲ್ಲ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಎಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗಬೇಕು. ನಿಮ್ಮ ರಸ್ತೆಗಳಲ್ಲಿ ಓಡಾಡೋಕ್ಕೆ ಆಗಲ್ಲ. ಇವತ್ತು ನಾವೇ ಬೆಂಗಳೂರು ನಗರದಿಂದ ಇಲ್ಲಿ ಬರಬೇಕಾದ್ರೆ 2-2.5 ಗಂಟೆ ಬೇಕಾಗುತ್ತೆ. ಇನ್ನೇನು ಅಭಿವೃದ್ಧಿ ಮಾಡ್ತೀರಾ? ಇದು ಅಭಿವೃದ್ಧಿ ಹೆಸರಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂಥದ್ದು. ರೈತರ ಭೂಮಿಯ ಬೆಲೆಗೆ ಸರಿಯಾದ ಬೆಲೆಯನ್ನು ಕೊಡಲ್ಲ. SR ಬೆಲೆಯಲ್ಲಿ ಇವತ್ತು ಅದಕ್ಕೆ ಬೆಲೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವತ್ತು ರೈತರ ಭೂಮಿ ಬೆಲೆ ಗಗನಕ್ಕೇರಿದೆ. ರೈತರಿಗೆ ವಂಚನೆ ಆಗುತ್ತೆ, ಮೋಸ ಆಗುತ್ತೆ. ರೈತರೇನು ಇಲ್ಲಿ ಸಾವಿರಾರು ಎಕರೆ ಇಟ್ಟವ್ರು ಯಾರಿಲ್ಲ. 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡವರೇ ಇರುವಂಥದ್ದು. ಆದ್ದರಿಂದ ಅಭಿವೃದ್ಧಿ ಹೆಸರಲ್ಲಿ ರೈತರಿಗೆ ವಂಚನೆಯನ್ನು ಮಾಡಬೇಡಿ ಎನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾಯಿದ್ದೀವಿ. ಬೃಹತ್ ಪ್ರಮಾಣದಲ್ಲಿ ಶೀಘ್ರದಲ್ಲೇ ನಮ್ಮ ಪುನೀತ್ ಅವರ ನಾಯಕತ್ವದಲ್ಲಿ ದೊಡ್ಡ ರ್ಯಾಲಿಯನ್ನು ತೆಗೆಯೋದ್ರ ಮುಖಾಂತರ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜಾರಿಗೆ ಬರುವಂತೆ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಎಲ್ಲ ಘಟಕಗಳನ್ನು ವಿಸರ್ಜನೆ ಮಾಡಿದ್ದೀವಿ. ಯಾರೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಸರನ್ನು ದುರ್ಬಳಕೆ ಮಾಡ್ಕೋಬಾರ್ದು ಅಂತಕ್ಕಂಥ ವಿಶೇಷ ಮನವಿಯನ್ನು ಮಾಡೋದ್ರ ಜೊತೆಗೆ ಪ್ರವೀಣ್ ಕುಮಾರ್ ಶೆಟ್ಟಿರವರ ನಾಯಕತ್ವದಲ್ಲಿ ಅತಿ ಶೀಘ್ರದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನೇರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರ ಮುಖಾಂತರ ತಾಲೂಕಿನ ಅಧ್ಯಕ್ಷರುಗಳನ್ನು ಮತ್ತು ಪದಾಧಿಕಾರಿಗಳನ್ನು ಮತ್ತು ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಕಾರ್ಯಕ್ಕೂ ಸಹ ಚಾಲನೆಯನ್ನು ಕೊಡ್ತೀವಿ. ಹಾಗಾಗಿ ಈ ಕೂಡಲೇ ತತ್ಕ್ಷಣ ಜಾರಿಗೆ ಬರುವಂತೆ ತಾಲೂಕಿನ ಸಂಪೂರ್ಣ ಎಲ್ಲ ಘಟಕಗಳನ್ನು ವಿಸರ್ಜನೆ ಮಾಡಿದೀವಿ ಅಂತಕ್ಕಂಥ ಮಾಹಿತಿಯನ್ನು ಸಹ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.